ಹಾಯ್ ಫ್ರೆಂಡ್ಸ್, ಇಂದು ನಾವು ಭಾರತದ ಭೌಗೋಳಿಕ ಅನುವರ್ತ ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ, ಪಂಚ ನದಿಗಳ ನಾಡು ಯಾವುದು? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ಪಂಜಾಬ್, ಮೂರನೇ ಆಪ್ಷನ್ ಕೇರಳ, ನಾಲ್ಕನೇ ಆಪ್ಷನ್ ಹರಿಯಾಣ. ಸರಿಯಾದ ಉತ್ತರ ಪಂಜಾಬ್. ಎರಡನೆಯ ಪ್ರಶ್ನೆ, ಬಂಗಾಳದ ಕಣ್ಣೀರಿನ ನದಿ ಯಾವುದು? ಒಂದನೇ ಆಪ್ಷನ್ ದಾಮೋದರ್, ಎರಡನೇ ಆಪ್ಷನ್ ಕೋಸಿ, ಮೂರನೇ ಆಪ್ಷನ್ ಬ್ರಹ್ಮಪುತ್ರ, ನಾಲ್ಕನೇ ಆಪ್ಷನ್ ಕಾವೇರಿ. ಸರಿಯಾದ ಉತ್ತರ ದಾಮೋದರ್. ಮೂರನೆಯ ಪ್ರಶ್ನೆ, ಬಿಹಾರದ ಕಣ್ಣೀರಿನ ನದಿ ಯಾವುದು? ಒಂದನೇ ಆಪ್ಷನ್ ದಾಮೋದರ್, ಎರಡನೇ ಆಪ್ಷನ್ ಕೋಸಿ, ಮೂರನೇ ಆಪ್ಷನ್ ಬ್ರಹ್ಮಪುತ್ರ, ನಾಲ್ಕನೇ ಆಪ್ಷನ್ ಕಾವೇರಿ. ಸರಿಯಾದ ಉತ್ತರ ಕೋಶಿ. ನಾಲ್ಕನೆಯ ಪ್ರಶ್ನೆ, ಅಸ್ಸಾಂದ ಕಣ್ಣೀರಿನ ನದಿ ಯಾವುದು? ಒಂದನೇ ಆಪ್ಷನ್ ದಾಮೋದರ್, ಎರಡನೇ ಆಪ್ಷನ್ ಕೋಸಿ, ಮೂರನೇ ಆಪ್ಷನ್ ಬ್ರಹ್ಮಪುತ್ರ, ನಾಲ್ಕನೇ ಆಪ್ಷನ್ ಕಾವೇರಿ. ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ. ಐದನೆಯ ಪ್ರಶ್ನೆ, ಸಾಂಬಾರ್ಗಳ ನಾಡು ಯಾವುದು? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ಕರ್ನಾಟಕ, ಮೂರನೇ ಆಪ್ಷನ್ ಆಂಧ್ರ ಪ್ರದೇಶ್, ನಾಲ್ಕನೇ ಆಪ್ಷನ್ ಕೇರಳ. ಸರಿಯಾದ ಉತ್ತರ ಕೇರಳ. ಆರನೆಯ ಪ್ರಶ್ನೆ, ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಒಂದನೇ ಆಪ್ಷನ್ ಮುಂಬೈ, ಎರಡನೇ ಆಪ್ಷನ್ ದೆಹಲಿ, ಮೂರನೇ ಆಪ್ಷನ್ ಬೆಂಗಳೂರು, ನಾಲ್ಕನೇ ಆಪ್ಷನ್ ಪಂಜಾಬ್. ಸರಿಯಾದ ಉತ್ತರ ಮುಂಬೈ. ಏಳನೆಯ ಪ್ರಶ್ನೆ, ಸಪ್ತ ನದಿಗಳ ನಾಡು ಯಾವುದು? ಒಂದನೇ ಆಪ್ಷನ್ ದೆಹಲಿ, ಎರಡನೇ ಆಪ್ಷನ್ ಮುಂಬೈ, ಮೂರನೇ ಆಪ್ಷನ್ ಪಂಜಾಬ್, ನಾಲ್ಕನೇ ಆಪ್ಷನ್ ಬೆಂಗಳೂರು. ಸರಿಯಾದ ಉತ್ತರ ಮುಂಬೈ. ಎಂಟನೆಯ ಪ್ರಶ್ನೆ, ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಒಂದನೇ ಆಪ್ಷನ್ ಜೈಪುರ್, ಎರಡನೇ ಆಪ್ಷನ್ ಉದಯ್ಪುರ್, ಮೂರನೇ ಆಪ್ಷನ್ ಕಲ್ಕತ್ತಾ, ನಾಲ್ಕನೇ ಆಪ್ಷನ್ ಮುಂಬೈ. ಸರಿಯಾದ ಉತ್ತರ ಜೈಪುರ್. ಒಂಬತ್ತನೆಯ ಪ್ರಶ್ನೆ, ಸರೋವರಗಳ ನಗರ ಯಾವುದು? ಒಂದನೇ ಆಪ್ಷನ್ ಪುಣೆ, ಎರಡನೇ ಆಪ್ಷನ್ ಉದಯ್ಪುರ್, ಮೂರನೇ ಆಪ್ಷನ್ ಕಲ್ಕತ್ತಾ, ನಾಲ್ಕನೇ ಆಪ್ಷನ್ ಮುಂಬೈ. ಸರಿಯಾದ ಉತ್ತರ ಉದಯ್ಪುರ್. ಹತ್ತನೆಯ ಪ್ರಶ್ನೆ, ಅರಮನೆಗಳ ನಗರ ಯಾವುದು? ಒಂದನೇ ಆಪ್ಷನ್ ಪುಣೆ, ಎರಡನೇ ಆಪ್ಷನ್ ಜೈಪುರ್, ಮೂರನೇ ಆಪ್ಷನ್ ಕಲ್ಕತ್ತಾ, ನಾಲ್ಕನೇ ಆಪ್ಷನ್ ಮುಂಬೈ. ಸರಿಯಾದ ಉತ್ತರ ಕಲ್ಕತ್ತಾ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.